ಇದರಲ್ಲಿ ಎದ್ದು ಪ್ರತಿನಿತ್ಯ ಹೇಳ್ತಾರಲ್ಲ, ಕಾಂತರಾಜು ವರದಿ, ಕಾಂತರಾಜು ವರದಿ, ಕಾಂತರಾಜು ವರದಿ, ಕಾಂತರಾಜು ವರದಿ. ಸದ್ಯ ಇಲ್ಲ ಇದರಲ್ಲಿ. ಜನಗಣತಿ ವರದಿ, ಜನಗಣತಿ ವರದಿ ಏನೂ ಇಲ್ಲ ಇದರಲ್ಲಿ. 8 ತಿಂಗಳ 9 ತಿಂಗಳಾಯಿತು. ಕುಮಾರಸ್ವಾಮಿ ಬಂದು ಕಾಂತರಾಜು ವರದಿ ಅಕ್ಸೆಪ್ಟ್ ಮಾಡಲಿಲ್ಲ, ಸಿದ್ಧ ಆಗೋಗಿತ್ತೆಲ್ಲ. ಜಯಪ್ರಕಾಶ್ ಹೆಗಡೆಯಲ್ಲಿ ಇನ್ನೇನು ಬರೆಸ್ತಾ ಇದ್ದೀರಿ? ಯಾಕೆ ಇಲ್ಲಿ ಕಾಂತರಾಜು ವರದಿ ಸದ್ಯ ಗೊತ್ತಲೇ ಇಲ್ವಲ್ಲ? ಇಲ್ಲೆಲ್ಲ ವೀರಾವೇಶದ ಭಾಷಣ ಮಾಡಿದ್ರಲ್ಲ ಚಿತ್ರದುರ್ಗದಲ್ಲಿ, ಅಕ್ಸೆಪ್ಟ್ ಮಾಡೇ ಮಾಡ್ತೀನಿ ಕಾಂತರಾಜು ವರದಿನ. ಒಂದು ಹೆಸರೇ ಇಲ್ಲ ಇದರಲ್ಲಿ. ಇವತ್ತು ಇವೆಲ್ಲ ಜೀವಂತ ಇರಬೇಕು ಪಾರ್ಲಿಮೆಂಟ್ ಚುನಾವಣೆವರೆಗೆ, ಈ ಸಬ್ಜೆಕ್ಟ್ಗಳು, ರಾಜಕೀಯ ಸಬ್ಜೆಕ್ಟ್ಗಳವರೆಗೆ. ಅದಷ್ಟೇ, ಇನ್ನೇನಿದೆ? ನಾನು ಯಾವುದನ್ನು ತಪ್ಪು ಅಂತ ಹೇಳಲ್ಲ, ಯಾವುದನ್ನು ನನಗೆ ಕೊಡ್ತಿರೋ ಗ್ಯಾರಂಟಿಗಳು ತಪ್ಪು ಅಂತಲೂ ಹೇಳಲ್ಲ. ಕೊಡಿ, ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ದಿವಾಳಿಯಾಗಿದೆ ಅಂತಲೂ ಹೇಳಲ್ಲ. ದುಡ್ಡು ಈ ನಾಡಿನ ಜನ, ಖಜಾನೆ ತುಂಬಿಸ್ತಕ್ಕಂಥ ಶಕ್ತಿ ಹೊಂದಿರತಕ್ಕಂಥ ಜನ ಈ ರಾಜ್ಯದಲ್ಲಿ ಯಾವ ದುರ್ಭಿಕ್ಷೆ ಇಲ್ಲ. ಅದಕ್ಕೆ ಇಷ್ಟು ಮಜಾ ಮಾಡ್ಕೊಂಡಿದ್ದಾರೆ ನೀವು. ನಾನು ಈ ಗ್ಯಾರಂಟಿಗಳ ವಿಷಯದಲ್ಲಿ ಯಾವುದೇ ರೀತಿಯ ತಕರಾರಿಲ್ಲ. ಈ 5 ಗ್ಯಾರಂಟಿ ಜೊತೆಗೆ ಇನ್ನೂ ಇನ್ನೊಂದು 5 ಗ್ಯಾರಂಟಿ ಯಾರಾದರೂ ನಿಮ್ಮ ಅದೆಂಥದ್ದು ಇಟ್ಕೊಂಡಿದ್ದೀರಲ್ಲ, ಎಲೆಕ್ಷನ್ ಸ್ಟ್ರಾಟಜಿಸ್ಟು, ಪಾರ್ಲಿಮೆಂಟ್ ಇನ್ನೊಂದು 5 ಘೋಷಣೆ ಮಾಡಿ. ಈಗ ಅಭಿನಂದಿಸ್ತೀನಿ ನಿಮಗೆ. ಇದರಲ್ಲಿ ನಂದು ಯಾವ ತಕರಾರಿಲ್ಲ. ಫ್ರೀ ಬಸ್ ಪಾಸ ಕೊಡಿ, ಆದರೆ ಆ ಫ್ರೀ ಬಸ್ ಪಾಸ್ನ ಎಫೆಕ್ಟ್ ಏನಾಗಿದೆ ಇದೆಲ್ಲ ಇವತ್ತು ಬೆಳಗ್ಗೆ ಪತ್ರಿಕೆಯಲ್ಲೆಲ್ಲ ನೋಡೋದಪ್ಪ. ನಾನು ನೆನ್ನೆನ ಮೊನ್ನೆನೋ ದೇವನಹಳ್ಳಿತ ಯಾವುದೋ ಊರಲ್ಲಿ ಬಸ್ ಇಲ್ಲ ಅಂತೇಳಿ ಮಕ್ಕಳು, ಸ್ಕೂಲ್ ಮಕ್ಕಳು ನಡ್ಕೊಂಡು ಹೋಯ್ತವೆ. ಇಲ್ಲಿ ಬೆಂಗಳೂರಿಗೆ 30 ಕಿಲೋಮೀಟ್ರು. ಇದು ಎಫೆಕ್ಟು. ಫ್ರೀ ಬಸ್ ಕೊಟ್ಟಿದ್ದೀರಲ್ಲ, ಒಂದು ಕಡೆ ಫ್ರೀ ಬಸ್ ಕೊಟ್ಟಿದ್ದೀವಿ ಹೆಣ್ಮಕ್ಳಿಗೆ ಅಂತೇಳಿ, ಶಾಲಾ ಮಕ್ಕಳು ಸೈಕಲ್ಲೂ ಕೊಡಲಿಲ್ಲ ಕಳೆದ 4 ವರ್ಷದಿಂದ. ಆ ಮಕ್ಕಳು ದಿನ ಸ್ಕೂಲ್ಗೆ ನಡ್ಕೊಂಡು ಹೋಗೋ ಪರಿಸ್ಥಿತಿ ತಂದಿಟ್ಟಿದ್ದೀರಲ್ಲಪ್ಪ, ಅವ್ರಿಗೂ ಒಂದು ಕಾರ್ಯಕ್ರಮ ಕೊಡಿ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ನು ಉದ್ಯೋಗ 2.5 ಲಕ್ಷ ಉದ್ಯೋಗ ಖಾಲಿ ಇಟ್ಕೊಂಡಿದ್ದೀರಿ. ದಿನಾ ಟಿವಿ ಪತ್ರಿಕೆ ತೆಗೆದುಬಿಟ್ರೆ ಆ ಮಂತ್ರಿಗಳು, ಇಲಾಖಾ ಮಂತ್ರಿಗಳು 15,000 ಸಿಬ್ಬಂದಿಗಳ ನೇಮಕಾತಿಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. 1 ವರ್ಷದಿಂದ ಬರೀ ಇದೇ ಆಗಿದೆ. 8 ತಿಂಗಳಿಂದ ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಯಾವ ಡೆವಲಪ್ಮೆಂಟ್ ಇದೆ? ಎಲ್ಲಿದೆ ಡೆವಲಪ್ಮೆಂಟು? ಏನೂ ಇಲ್ಲ ಇದರಲ್ಲಿ ಬಂಡವಾಳ. ಈ ರೀತಿಯ ಸಿದ್ದರಾಮಯ್ಯನವರಿಂದ ನಾನು ಈ ರೀತಿಯ ಭಾಷಣ ಸಿದ್ಧ ಮಾಡಿಸ್ತಾರೆ ಅಂತ ನಾನಂತೂ ನಿರೀಕ್ಷೆ ಇಟ್ಟಿರಲಿಲ್ಲ. ಎಲ್ಲರಿಗಿಂತಲೂ ಅನುಭವಸ್ಥರಿರೋ ಇವರು, ಸುದೀರ್ಘವಾಗಿ ರಾಜ್ಯದ ರಾಜಕಾರಣದಲ್ಲಿ ಅನುಭವ ಇರತಕ್ಕಂಥ ಇಂಥ ಮುಖ್ಯಮಂತ್ರಿಯಿಂದ ಇಂಥ ಕಳಪೆ ಭಾಷಣ ಯಾರು ನಿರೀಕ್ಷೆ ಇಟ್ಟು ಮಾಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.